ಹೈ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವ್ ಪ್ರಾಪರ್ಟಿ. ನೋಡಿ, ಮಡ್ ರೋಡ್ಗೆ ಅಟ್ಯಾಚ್ ಆದಂಗೆ 1 ಎಕರೆ 20 ಗುಂಟೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬಂದಿದೆ. ಇದು ನಿಮಗೆ ಮೈಸೂರಿಂದ 46 ಕಿಲೋಮೀಟ್ರ್ ಆಗುತ್ತೆ, 46 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಂಜನಗೂಡಿಂದ 25 ಕಿಲೋಮೀಟ್ರ್ ಆಗುತ್ತೆ, ಜನರಲ್ ಕ್ಯಾಟಗರಿ ಬರುತ್ತೆ. ಮತ್ತು ಮೈಸೂರು ಟು ಊಟಿ ನ್ಯಾಷನಲ್ ಹೈವೇಯಿಂದ 7 ಕಿಲೋಮೀಟ್ರ್ ಆಗುತ್ತೆ, 7 ಕಿಲೋಮೀಟ್ರ್ ಆಗುತ್ತೆ ನ್ಯಾಷನಲ್ ಹೈವೇಯಿಂದ. ಇದು ಪರ್ಚೇಸಿಂಗ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ವಿತ್ ಬೋರ್ವೆಲ್ ಇದೆ, ಅಂದರೆ ರೀಸೆಂಟಾಗಿ ಬೋರ್ವೆಲ್ ತೆಗಿಸಿದ್ದಾರೆ ಅವರು. ನೀರೆಲ್ಲ ಚೆನ್ನಾಗಿ ಬಂದಿದೆ, ಬಟ್ ಸರ್ವಿಸ್ ಏನು ತೊಗೊಂಡಿಲ್ಲ, ಸರ್ವಿಸ್ ನೀವು ತೊಗೋಬೇಕಷ್ಟೆ. ಸುತ್ತಲೂ ಜಾಲರಿ ಫೆನ್ಸಿಂಗ್ ಆಗಿದೆ, ಅದು ಬಸ್ಟ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರೋ ಅಂಥ ಲ್ಯಾಂಡ್ ಇದೆ. ನಿಮಗೆ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಮತ್ತು ತಾರ್ ರೋಡಿಂದ ಇದು ನಿಮಗೆ ಒಂದು 500 ಮೀಟ್ರ್ ಒಳಗಡೆ ಬರಬೇಕು, ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬಿಡಬೇಕು. ರೆಡ್ ಸಾಯಿಲ್ ಬರುತ್ತೆ, ಕೆಂಪು ಮಣ್ಣು. ನೋಡಿ, ಇವರು ಟೋಟಲು 1 ಎಕರೆ 20 ಗುಂಟೆಗೆ 50 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ, 50 ಲಕ್ಷ ಹೇಳ್ತಾಯಿದ್ದಾರೆ. ನೆಗೋಷಿಯೇಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ವೈಷ್ಣವ್ ಪ್ರಾಪರ್ಟೀಸ್ ಕಡೆಯಿಂದ ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.